ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಕೊರೋನಾ ಹೆಮ್ಮಾರಿ ಕಂಟ್ರೋಲ್ಗೆ ಶೀಘ್ರದಲ್ಲೇ ಲಾಕ್ ಓಪನ್. ಅನ್ಲಾಕ್ಗಾಗಿ ಸರ್ಕಾರ ಕೈಗೊಂಡಿರೋ ಕ್ರಮಗಳಾದ್ರೂ ಏನೇನು? ಕೊರೋನಾ ಸಂಕಷ್ಟದಲ್ಲೂ ಖಾಸಗಿ ಶಾಲೆಗಳಿಂದ ಫೀಸ್ ವಸೂಲಿ ಹಾವಳಿ. ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರ ಶೀಘ್ರದಲ್ಲೇ ಲಾಕ್ಡೌನ್ ಅನ್ನ ತೆಗೆದು ಫ್ರೀ ಡೌನ್ ಮಾಡಲಿದೆಯಾ? ಅನ್ಲಾಕ್ ಮಾಡೋಕೆ ಸರ್ಕಾರ ನಡೆಸಿರೋ ಪ್ಲಾನ್ ಆದ್ರೂ ಏನು? ಯಾವ್ಯಾವ ಹಂತಗಳಲ್ಲಿ ಜಿಲ್ಲೆಗಳಲ್ಲೂ ಅನ್ಲಾಕ್ ಆಗಲಿವೆ? ನೋಡೋಣ ಅನ್ಲಾಕ್ ಪ್ಲಾನ್ ನ್ಯೂಸ್ ಟಾಪ್ 9ನಲ್ಲಿ. ಸತತ 1.5 ತಿಂಗಳಿನಿಂದ ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಇದೆ. 45ಕ್ಕೂ ಹೆಚ್ಚು ದಿನಗಳಿಂದ ಜನರ ವನವಾಸಕ್ಕೆ ಮುಕ್ತಿ ಸಿಗಲಿದ್ದು ಶೀಘ್ರದಲ್ಲೇ ಅನ್ಲಾಕ್ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಜೂನ್ 14ರವರೆಗೂ ಲಾಕ್ಡೌನ್ ಜಾರಿಯಲ್ಲಿದ್ದು ಅದಕ್ಕೂ ಮುನ್ನವೇ ಅನ್ಲಾಕ್ ಮಾಡುವ ಸಾಧ್ಯತೆ ಇದೆ. ಮೊನ್ನೆ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಿಎಂ ಬಿಎಸ್ವೈ ಕೆಲ ಸಲಹೆಗಳನ್ನು ನೀಡಿದ್ದು ನಾಳಿನ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆಯೂ ಇದೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸದ್ಯದಲ್ಲೇ ಮಹತ್ವದ ಸಭೆ ನಡೆಯಲಿದ್ದು ಅನ್ಲಾಕ್ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೋವಿಡ್ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯನ್ನ ಅನ್ಲಾಕ್ ಮಾಡುವ ಬಗ್ಗೆ ಚರ್ಚಿಸಲಿದ್ದಾರೆ. ಪಾಸಿಟಿವಿಟಿ ರೇಟ್ ಆಧಾರದಲ್ಲಿ ಅನ್ಲಾಕ್ಗೆ ಪ್ಲಾನ್ ಮಾಡಿದ್ದು ಸಿಎಂ ಬಿಎಸ್ವೈ ಸಭೆ ಮುಗಿತಾ ಇದ್ದಂತೆ ಅನ್ಲಾಕ್ ಭವಿಷ್ಯ ಹೊರಬೀಳಲಿದೆ. ಹೀಗಾಗಿ ಸಿಎಂ ಬಿಎಸ್ವೈ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಗುರುವಾರ ಕೊರೋನಾ ಸೋಂಕು ಹೆಚ್ಚಿರುವ ಜಿಲ್ಲಾಡಳಿತಗಳ ಜೊತೆ ಸಿಎಂ ಬಿಎಸ್ವೈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಚಾಮರಾಜನಗರ, ದಾವಣಗೆರೆ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಕೊಡಗು, ತುಮಕೂರು, ಕೋಲಾರ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದು ಬಳಿಕ ಅನ್ಲಾಕ್ ಬಗ್ಗೆ ನಿರ್ಧರಿಸುವ ಸಾಧ್ಯತೆ ಇದೆ. ಕೊರೋನಾ ಕಂಟ್ರೋಲ್ಗೆ ಖಡಕ್ ಲಾಕ್ಡೌನ್ ಜಾರಿಯಲ್ಲಿದ್ದು ಅನ್ಲಾಕ್ ಮಾಡೋಕೆ ಹಂತ ಹಂತವಾಗಿ ಪ್ಲಾನ್ ಮಾಡಲಾಗ್ತಾ ಇದೆಯಂತೆ. 3 ಹಂತದಲ್ಲಿ ಅನ್ಲಾಕ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಸದ್ಯ 9.08%. ಹೀಗಾಗಿ ಪಾಸಿಟಿವಿಟಿ ರೇಟ್ 5% ಕಡಿಮೆ ಆಗ್ತಾ ಇದ್ದಂತೆ ಅನ್ಲಾಕ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಮೊದಲ ಹಂತದಲ್ಲಿ ಔಟ್ಡೋರ್ ಚಟುವಟಿಕೆಗಳಿಗೆ ಅವಕಾಶ ಸಿಗಲಿದ್ದು ಕಠಿಣ ನಿರ್ಬಂಧ ವಿಧಿಸಿ ಸಾರಿಗೆ ಸಂಚಾರ ಪುನರಾರಂಭ ಆಗುವ ಸಾಧ್ಯತೆ ಇದೆ. ಜೂನ್ 14ರ ಬಳಿಕ ಲಾಕ್ಡೌನ್ ಅಂತ್ಯವಾದರೂ ನೈಟ್ ಕರ್ಫ್ಯೂ ಜಾರಿ ಮಾಡಬೇಕು ಅನ್ನುವ ಚರ್ಚೆಯೂ ನಡೆದಿದೆಯಂತೆ. ಜೂನ್ 14ರ ನಂತರ ನೈಟ್ ಕರ್ಫ್ಯೂ ಜಾರಿ ತರಬೇಕು ಅನ್ನೋದು ಹಲವರ ವಾದ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಸಂಜೆ ಹೊತ್ತು ಜನ ಹೆಚ್ಚೆಚ್ಚು ಸೇರ್ತಾರೆ. ಚಾಟ್ಸ್ ಪಾರ್ಟಿ ಗುಂಪು ಗುಂಪಾಗಿ ಸೇರೋದು ಹೆಚ್ಚಾಗುತ್ತೆ. ಅನ್ಲಾಕ್ ಆದ್ಮೇಲೂ ಜೂನ್ ಅಂತ್ಯದವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡಬೇಕು. ಸಂಜೆ 6 ಅಥವಾ 7 ಗಂಟೆವರೆಗೆ ಓಡಾಟಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಎನ್ನಲಾಗಿದೆ. ಲಾಕ್ಡೌನ್ ಮಾಡಿದ್ರಿಂದಾಗಿ ಬದುಕಿದ್ದ ಬಿಬಿಎಂಪಿಗೆ ಅನ್ಲಾಕ್ ಭಯ ಶುರುವಾಗಿದೆ. ಲಾಕ್ಡೌನ್ನಿಂದ ಸೋಂಕಿತರ ಪ್ರಮಾಣವನ್ನ ಗಣನೀಯವಾಗಿ ಇಳಿಸುವಲ್ಲಿ ಬಿಬಿಎಂಪಿ ಯಶಸ್ವಿಯಾಗಿದೆ. ಕೊರೋನಾ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡೋಕೆ ಹಾಗೂ ಸೋಂಕಿತರನ್ನ ಪತ್ತೆ ಹಚ್ಚೋಕೆ ಬಿಬಿಎಂಪಿ ಸಕ್ಸಸ್ ಆಗಿತ್ತು. ಆದ್ರೀಗ ಅನ್ಲಾಕ್ ಮಾಡಿದ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುವ ಆತಂಕ ಶುರುವಾಗಿದೆ. ಅದಕ್ಕಾಗಿ ಕೆಲ ಷರತ್ತುಗಳಿಗೆ ಬಿಬಿಎಂಪಿ ಪಟ್ಟು ಹಿಡಿದಿದೆ. ಸರ್ಕಾರದ ಮುಂದೆ ಕೆಲ ಷರತ್ತುಗಳನ್ನ ಇಟ್ಟಿರುವ ಬಿಬಿಎಂಪಿ ಜೂನ್ 14ರ ನಂತರ ಅನ್ಲಾಕ್ ಮಾಡಿದ್ರೆ ಸಮಸ್ಯೆ ಇಲ್ಲ, ಆದ್ರೆ ಕಂಡೀಷನ್ ಅಪ್ಲೈ ಮಾಡಬೇಕು ಅಂತ ಹೇಳಿದೆ. ಲಾಕ್ಡೌನ್ ಮುಗಿದ ಬಳಿಕ ಕೆಲವು ವಾಣಿಜ್ಯ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ನೀಡಬೇಕು ಅನ್ನೋದು ಬಿಬಿಎಂಪಿಯ ಪ್ಲಾನ್. ಥಿಯೇಟರ್ ಓಪನ್ ಮಾಡದೇ ಇರೋಕೆ ಬಿಬಿಎಂಪಿ ನಿರ್ಧರಿಸಿದೆ. 50%, 75% ಎಂಬ ಯಾವ ವಿನಾಯಿತಿಯನ್ನೂ ನೀಡದೆ ಕಂಪ್ಲೀಟ್ ಬಂದ್ ಮಾಡಬೇಕು. ಮಾಲ್ಗಳು ಯಥಾಸ್ಥಿತಿಯಲ್ಲಿ ಬಂದ್ ಇರಲಿದ್ದು ಜೂನ್ ಅಂತ್ಯದವರೆಗೂ ಮಾಲ್ಗಳು ಕ್ಲೋಸ್ ಇರಲಿವೆ. ಹೋಟೆಲ್, ರೆಸ್ಟೋರೆಂಟ್ನಲ್ಲಿ ಕೇವಲ ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಬೇಕು ಅಥವಾ 50% ಗ್ರಾಹಕರಿಗೆ ಮಾತ್ರ ಅವಕಾಶ ನೀಡಬೇಕು ಅನ್ನೋದು ಬಿಬಿಎಂಪಿಯ ಪ್ಲಾನ್ ಆಗಿದೆ. ಮೊದಲ ಹಂತದಲ್ಲಿ ರಾಜ್ಯದಲ್ಲಿ 7 ಜಿಲ್ಲೆಗಳು ಅನ್ಲಾಕ್ ಆಗುವ ಸಾಧ್ಯತೆ ಇದೆ. 7 ಜಿಲ್ಲೆಗಳಲ್ಲಿ 5% ಕಡಿಮೆ ಪಾಸಿಟಿವಿಟಿ ರೇಟ್ ಇದೆ. ಬೀದರ್ನಲ್ಲಿ 0.55% ಪಾಸಿಟಿವಿಟಿ ರೇಟ್ ಇದ್ರೆ ಯಾದಗಿರಿಯಲ್ಲಿ 3.3% ಪಾಸಿಟಿವಿಟಿ ರೇಟ್ ಇದೆ. ಇನ್ನು ಕಲಬುರಗಿಯಲ್ಲಿ 2.5%, ಹಾವೇರಿಯಲ್ಲಿ 3.2%, ಬಾಗಲಕೋಟೆಯಲ್ಲಿ 4.5% ಪಾಸಿಟಿವಿಟಿ ರೇಟ್ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ 4.52% ಪಾಸಿಟಿವಿಟಿ ರೇಟ್ ಇದ್ರೆ ರಾಮನಗರದಲ್ಲಿ 4.8 ಪಾಸಿಟಿವಿಟಿ ರೇಟ್ ಇದ್ದು ಈ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಆಗುವ ಸಾಧ್ಯತೆಯೂ ಇದೆ.
ರಾಜ್ಯದಲ್ಲಿ ಅನ್ಲಾಕ್ ಮಾಡಿದ್ರೆ ಸಾರಿಗೆ ಸಂಚಾರಕ್ಕೂ ಅನುಮತಿ ನೀಡುವ ಸಾಧ್ಯತೆ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಅಲ್ಲದೆ 50% ಮಾತ್ರ ಪ್ರಯಾಣಿಕರ ಸಂಚಾರಕ್ಕೆ ಒಪ್ಪಿಗೆ ಸೂಚಿಸಿ ಆಟೋ, ಓಲಾ, ಊಬರ್, ಟ್ಯಾಕ್ಸಿ ಓಡಾಟಕ್ಕೂ ಅನುಮತಿ ನೀಡುವ ನಿರೀಕ್ಷೆ ಇದೆ. ಆದರೆ ಜಿಮ್, ಪಾರ್ಕ್, ಸ್ವಿಮ್ಮಿಂಗ್ ಪೂಲ್ಗಳು ಜೂನ್ ಅಂತ್ಯದವರೆಗೂ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಲಾಕ್ಡೌನ್ ಇದ್ರೂ ಜಿಲ್ಲೆಗಳಲ್ಲಿ ಹೇಗಿತ್ತು ಜನರ ನಿರ್ಲಕ್ಷ್ಯ? ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಸಿಗಲಿದೆ ಬಿಗ್ ರಿಲೀಫ್? ರೂಲ್ಸ್ ಬ್ರೇಕ್ ಮಾಡಿದವರಿಂದ ವಸೂಲಿಯಾದ ಹಣ ಎಷ್ಟು? ನೋಡೋಣ. ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9ನಲ್ಲಿ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕೊರೋನಾ ಆತಂಕ ಹೆಚ್ಚಾಗಿದ್ದು ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸಿ ಎಚ್ಚರಿಕೆಯಿಂದ ಇರೋದು ಬಹುಮುಖ್ಯ. ಆದರೆ ಜನ ಮಾತ್ರ ನಿಯಮ ಪಾಲನೆಯಲ್ಲಿ ಎಡವುತ್ತಾ ಇದ್ದಾರೆ. ವಿನೋಬ ನಗರದ ಶಿವಾಲಯ ದೇವಸ್ಥಾನದ ಬಳಿ ಇರುವ ತರಕಾರಿ ಮಾರುಕಟ್ಟೆಯಲ್ಲಿ ಬೆಳ್ಳಂಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ದೈಹಿಕ ಅಂತರವನ್ನ ಮರೆತು ಮಾಸ್ಕ್ ಧರಿಸದೆ ತರಕಾರಿ ಖರೀದಿಗೆ ಜನ ಮುಗಿಬಿದ್ದಿದ್ರು. ಬಾಗಲಕೋಟೆಯಲ್ಲಿ ಜನ ಕೊರೋನಾ ಇರೋದನ್ನೇ ಮರೆತಂತಿದೆ. ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಇದ್ದು ಕೋವಿಡ್ ನಿಯಮಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ. ನಿಯಮ ಉಲ್ಲಂಘಿಸಿ ಬೇಕಾಬಿಟ್ಟಿ ವರ್ತಿಸಿದ್ದಾರೆ. ತರಕಾರಿ ಹರಾಜು ಪ್ರಕ್ರಿಯೆಯಲ್ಲಿ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿದ್ದಾರೆ. ದಲ್ಲಾಳಿಗಳು, ವ್ಯಾಪಾರಸ್ಥರು ದೈಹಿಕ ಅಂತರವನ್ನ ಪಾಲಿಸದೆ ಮಾಸ್ಕ್ ಕೂಡ ಧರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಬೀದರ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗಿದೆ. ಲಾಕ್ಡೌನ್ ಉಲ್ಲಂಘನೆ ಮಾಡಿದವರಿಂದ ಒಟ್ಟು 1,14,400 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಮಾಸ್ಕ್ ಹಾಕದೆ ರೂಲ್ಸ್ ಬ್ರೇಕ್ ಮಾಡಿದ 1,304 ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಇನ್ನು ನಿಯಮ ಮೀರಿ ರಸ್ತೆಗಿಳಿದ 147 ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಕೊಡಗು ಜಿಲ್ಲೆಯ ಜನರಿಗೆ ಇಂದು ಸಂಪೂರ್ಣ ಲಾಕ್ಡೌನ್ನಿಂದ ರಿಲೀಫ್ ಸಿಕ್ಕಿದೆ. ಇಂದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ರಿಲೀಫ್ ನೀಡಲಾಗಿದೆ. ಅಗತ್ಯ ವಸ್ತು ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ಕೆಲವು ಹೆಚ್ಚುವರಿ ಮಳಿಗೆಗಳು ತೆರೆಯೋಕೆ ಅವಕಾಶ ಸಿಕ್ಕಿದೆ. ಛತ್ರಿ, ಶೂ, ಚಪ್ಪಲಿ, ಬಟ್ಟೆ ಅಂಗಡಿ ಓಪನ್ ಮಾಡಲಿ ಅಂತ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿದೆ. ಹಾಗಾಗಿ ಬೆಳಗ್ಗೆಯಿಂದಲೇ ನಗರಗಳತ್ತ ಜನ ಮುಖ ಮಾಡಿದ್ರು. ಲಾಕ್ಡೌನ್ ನಡುವೆಯೂ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗಿದೆ. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಟ್ರಾಫಿಕ್ ಜಾಮ್ ಕಂಡುಬಂದಿದೆ. ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸ್ನಲ್ಲೂ ವಾಹನ ಸಂಚಾರ ಹೆಚ್ಚಾಗಿದ್ದು ಅಲ್ಲಲ್ಲಿ ಜಾಮ್ ಉಂಟಾಗ್ತಾ ಇದೆ. ಈ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಆಂಬ್ಯುಲೆನ್ಸ್ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಮಾರುಕಟ್ಟೆಗಳಲ್ಲಿ ಕೋವಿಡ್ ನಿಯಮದ ಉಲ್ಲಂಘನೆ ಸಾಮಾನ್ಯವಾಗಿಬಿಟ್ಟಿದೆ. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆ, ಜೂನಿಯರ್ ಕಾಲೇಜು ತರಕಾರಿ ಮಾರ್ಕೆಟ್, ಬಜಾರ್ ರಸ್ತೆಯಲ್ಲಿ ಜನಜಾತ್ರೆ ಸೇರಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿರೋ ಜನ ದೈಹಿಕ ಅಂತರವನ್ನ ಮರೆತು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು. ಜೂನ್ 10ರಿಂದ 14ರವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಕಂಪ್ಲೀಟ್ ಲಾಕ್ಡೌನ್ ಆಗಲಿದೆ. ಹೀಗಾಗಿ ಇಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನ ಸೇರಿದ್ರು. ದಾವಣಗೆರೆ ಜಿಲ್ಲೆಯಲ್ಲಿ ಜೂನ್ 14ರವರೆಗೂ ಕಂಪ್ಲೀಟ್ ಲಾಕ್ಡೌನ್ ಇರಲಿದೆ. ಆದರೆ ಇಂದು ಬೆಳಗ್ಗೆ 6ರಿಂದ 12 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಹೀಗಾಗಿ ನಗರದ ಕೆಆರ್ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನ ಜಮಾಯಿಸಿದ್ರು. ಮಾಸ್ಕ್ ಇಲ್ಲದೆ ದೈಹಿಕ ಅಂತರವನ್ನೂ ಕಾಪಾಡಿಕೊಳ್ಳದೆ ವ್ಯಾಪಾರ ವಹಿವಾಟು ನಡೆಸಿದ್ರು. ದಾವಣಗೆರೆಯಲ್ಲಿ ಸೋಂಕು ಹೆಚ್ಚಾದರೂ ಜನರಲ್ಲಿ ಇನ್ನೂ ಜಾಗೃತಿ ಮೂಡಿಲ್ಲ. ಚಿತ್ರದುರ್ಗ ನಗರದ ಮಾರುಕಟ್ಟೆಯಲ್ಲಿ ಜನಸಂದಣಿ ಕ್ಷೀಣಿಸಿದೆ. ಜಯದೇವ ಕ್ರೀಡಾಂಗಣದ ತಾತ್ಕಾಲಿಕ ತರಕಾರಿ ಮಾರುಕಟ್ಟೆ ಸದಾ ಜನಜಂಗುಳಿಯಿಂದ ಕೂಡಿರ್ತಾ ಇತ್ತು. ಆದ್ರೀಗ ಮಾರುಕಟ್ಟೆಯಲ್ಲಿ ಜನಸಂಖ್ಯೆ ಕಡಿಮೆಯಾಗಿದೆ. ಮಳೆ, ಮೋಡದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಜನ ಅಷ್ಟಾಗಿ ಮನೆಯಿಂದ ಹೊರಬರ್ತಿಲ್ಲ. ಹಾಗಾಗಿ ವ್ಯಾಪಾರಿಗಳಿಗೆ ಅಷ್ಟಾಗಿ ವ್ಯಾಪಾರವೂ ಆಗ್ತಿಲ್ಲ. ಯಾದಗಿರಿ ಜಿಲ್ಲೆಯ ಜನರಿಗೆ ಸಂಪೂರ್ಣ ಲಾಕ್ಡೌನ್ನಿಂದ 2 ದಿನ ರಿಲೀಫ್ ಸಿಕ್ಕಿದೆ. ಜಿಲ್ಲೆಯಾದ್ಯಂತ ಇಂದು ಮತ್ತು ನಾಳೆ 2 ದಿನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಲಾಕ್ಡೌನ್ ಸಡಿಲಿಕೆ ಆಗಿದ್ದರಿಂದ ಜನ ಮನೆಯಿಂದ ಹೊರ ಬರ್ತಿದ್ದಾರೆ. ಯಾದಗಿರಿ ನಗರದ ತರಕಾರಿ ಮಾರುಕಟ್ಟೆ ಫುಲ್ ರಶ್ ಆಗಿದೆ. ಖರೀದಿ ವೇಳೆ ಕೋವಿಡ್ ರೂಲ್ಸ್ಗೆ ಕ್ಯಾರೆ ಅನ್ನದೆ ದೈಹಿಕ ಅಂತರ ಮರೆತು ನಿಯಮ ಉಲ್ಲಂಘಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ 3ನೇ ಅಲೆ ತಡೆಗೆ ತೆಗೆದುಕೊಂಡಂತಹ ಕ್ರಮಗಳಾದರೂ ಏನು?
ರಾಜಧಾನಿಯಲ್ಲಿ ಇವತ್ತು ಪತ್ತೆಯಾಗುವ ಸೋಂಕಿತರ ಸಂಖ್ಯೆ ಎಷ್ಟಿರಬಹುದು? ಎಲ್ಲೆಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆಯಾಗಿದೆ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ದಿನದಿನಕ್ಕೂ ಇಳಿಮುಖದತ್ತ ಸಾಗ್ತಿದೆ. ಇಂದು 2415 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕಳೆದ ತಿಂಗಳ ಹಿಂದೆ ಭಾರಿ ಏರಿಕೆಯತ್ತ ಸಾಗಿದ್ದ ಸೋಂಕಿತರ ಸಂಖ್ಯೆ ಆ ಬಳಿಕ ಬಿಬಿಎಂಪಿ ಕಾರ್ಯದ ಫಲವಾಗಿ ಸೋಂಕು ಇಳಿಕೆಯಾಗ್ತಿದೆ. ಲಾಕ್ಡೌನ್ ಜಾರಿ ಮಾಡಿದ್ದು ಬೆಂಗಳೂರಿನ ಪಾಲಿಗೆ ವರದಾನವಾಗಿದ್ದು ಸೋಂಕು ಕಂಟ್ರೋಲ್ಗೆ ಬಂದಿದೆ. ಕೊರೋನಾ 3ನೇ ಅಲೆ ಎದುರಿಸಲು ಬಿಬಿಎಂಪಿ ಸಜ್ಜಾಗಿದ್ದು ನಿಮಾನ್ಸ್ ಆಸ್ಪತ್ರೆಯಲ್ಲಿ ಬಿಬಿಎಂಪಿ ವೈದ್ಯರಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. 3ನೇ ಅಲೆ ಮಕ್ಕಳಿಗೆ ಕಂಟಕವಾಗಲಿದೆ ಅಂತ ತಜ್ಞರು ಹೇಳ್ತಿದ್ದು, ಕೋವಿಡ್ ಎದುರಿಸಲು ನಿರ್ವಹಣೆ ತರಬೇತಿ ಹಾಗೂ ಸ್ಟಿಮ್ಯುಲೇಷನ್ ಕಾರ್ಯಾಗಾರವನ್ನ ನಡೆಸಲಾಗುತ್ತಿದೆ. ಕಾರ್ಯಾಗಾರದಲ್ಲಿ ಸಚಿವ ಆರ್ ಅಶೋಕ್, ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಭಾಗಿಯಾಗಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಏರಿಕೆಯತ್ತ ಸಾಗಿದ್ದ ಕೊರೋನಾ ಸೋಂಕು ಲಾಕ್ಡೌನ್ ಜಾರಿ ಬಳಿಕ ಇಳಿಕೆಯತ್ತ ಮುಖ ಮಾಡಿದೆ. ಅದರಲ್ಲೂ 3ನೇ ಹಂತದ ಲಾಕ್ಡೌನ್ ಜಾರಿ ಬಳಿಕ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 7% ಇಳಿದಿದೆ. ಒಂದೇ ವಾರದಲ್ಲಿ 31ರಿಂದ 7% ಇಳಿದಿರುವುದು ಅಚ್ಚರಿ ಮೂಡಿಸಿದೆ. ಬೆಂಗಳೂರಿನಲ್ಲಿ ಬ್ಲಾಕ್ ಫಂಗಸ್ ಸೋಂಕು ಮಕ್ಕಳನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ನಗರದಲ್ಲಿ 10 ವರ್ಷದೊಳಗಿನ 3 ಮಕ್ಕಳಿಗೆ ಬ್ಲಾಕ್ ಫಂಗಸ್ ಅಟ್ಯಾಕ್ ಆಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಿದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 1 ಮಗುವಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಅದರಲ್ಲೂ ಟೈಪ್ 1 ಡಯಾಬಿಟಿಸ್ ಇರೋ ಮಕ್ಕಳಿಗೆ ಬ್ಲಾಕ್ ಫಂಗಸ್ ರೋಗ ಪತ್ತೆಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗ್ತಿದೆ. ಕಳೆದ 5 ದಿನದಲ್ಲಿ 72 ಜನರಲ್ಲಿ ಸೋಂಕು ಪತ್ತೆಯಾಗಿದ್ದು ಆ ಪೈಕಿ 5 ಜನರು ಉಸಿರನ್ನ ಚೆಲ್ಲಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ 135 ಸಕ್ರಿಯ ಕೇಸ್ಗಳಿದ್ದು ಮನೆಯಲ್ಲಿ 98 ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. 37 ಸೋಂಕಿತರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಪಾಸಿಟಿವಿಟಿ ದರ 0.55ಕ್ಕೆ ಇಳಿದಿದ್ದು ಬ್ರಿಮ್ಸ್ನಲ್ಲಿ 95% ಬೆಡ್ಗಳು ಖಾಲಿಗಿವೆ. ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 7%ಕ್ಕೆ ಇಳಿದಿದೆ. ಕಳೆದ ವಾರದ ಹಿಂದೆ 31%ರಷ್ಟಿದ್ದ ಪಾಸಿಟಿವಿಟಿ ರೇಟ್ ಫುಲ್ ಡೌನ್ ಆಗಿದೆ. 3ನೇ ಹಂತದ ಲಾಕ್ಡೌನ್ ಜಾರಿ ಬಳಿಕ ಪಾಸಿಟಿವಿಟಿ ರೇಟ್ ಇಳಿದಿದೆ. ಜಿಲ್ಲೆಯಲ್ಲಿ ನಿತ್ಯ 1000 ಲೆಕ್ಕದಲ್ಲಿ ದಾಖಲಾಗುತ್ತಿದ್ದ ಸೋಂಕಿತರ ಸಂಖ್ಯೆಯೂ ಕೂಡ ಇಳಿಕೆಯತ್ತ ಸಾಗಿದೆ. ಲಾಕ್ಡೌನ್ ಮಧ್ಯೆಯೂ ಶಿವಾಜಿನಗರದಲ್ಲಿ ಜನಜೀವನ ಎಂದಿನಂತೆ ಸಾಗಿತ್ತು. ಅಂಗಡಿ ಮುಂಗಟ್ಟುಗಳು ಓಪನ್ ಇದ್ದು ಜನ ಮತ್ತು ಅಂಗಡಿ ಮಾಲೀಕರು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ರು. ಈ ವೇಳೆ ಕೋವಿಡ್ ರೂಲ್ಸ್ ಪಾಲಿಸದೆ ಅಂತರ ಕಾಪಾಡದೆ ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ತೋರಿದ್ರು. ಅಲ್ಲದೆ ಆಟೋ, ಬೈಕ್ ವಾಹನಗಳ ಸಂಚಾರ ಕೂಡ ನಿತ್ಯದಂತಿತ್ತು. ಮೈಸೂರಿನಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬಂದಿದೆ. ಸಾಕಷ್ಟು ದಿನಗಳ ಬಳಿಕ 1000ಕ್ಕೂ ಕಡಿಮೆ ಕೊರೋನಾ ಕೇಸ್ ದಾಖಲಾಗಿದೆ. ನಿನ್ನೆ 8042 ಜನರ ಕೊರೋನಾ ಪರೀಕ್ಷೆ ಮಾಡಲಾಗಿದ್ದು ಕೇವಲ 974 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಪಾಸಿಟಿವಿಟಿ ರೇಟ್ನಲ್ಲೂ ಗಣನೀಯವಾಗಿ ಇಳಿಕೆಯಾಗಿದ್ದು 12% ಪಾಸಿಟಿವಿಟಿ ರೇಟ್ ದಾಖಲಾಗಿದೆ. ಇನ್ನು ನಿನ್ನೆ ಒಂದೇ ದಿನ 1241 ಜನ ಗುಣಮುಖರಾಗಿದ್ದು ಸೋಂಕು ನಿಯಂತ್ರಣಕ್ಕೆ ಬರ್ತಿದೆ. ಬೇಸರದ ಸಂಗತಿ ಏನಂದ್ರೆ ನಿನ್ನೆ ಒಂದೇ ದಿನ 15 ಜನ ಸೋಂಕಿತರು ಉಸಿರನ್ನ ಚೆಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಎರೇಗೌಡನ ಕೊಪ್ಪಲುವಿನಲ್ಲಿ ನಿನ್ನೆ ಒಂದೇ ದಿನ 25 ಜನರಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಇದು ಇನ್ನುಳಿದ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದು ಮತ್ತಷ್ಟು ಸೋಂಕು ಏರಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ಸುಮಾರು 500 ಜನರಷ್ಟಿರೋ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಶಾಸಕ ಪುಟ್ಟರಾಜು ಜನರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಯಾರು ಗಾಬರಿ ಆಗ್ಬೇಡಿ, ಎಲ್ಲರೂ ಕೊರೋನಾ ನಿಯಮವನ್ನ ಪಾಲಿಸಿ ಅಂತ ಸಲಹೆಯನ್ನ ಕೊಟ್ಟು ಗ್ರಾಮಸ್ಥರಿಗೆ ಮನೋಸ್ಥೈರ್ಯ ತುಂಬಿದ್ದಾರೆ. ಸಿಡಿ ಕೇಸ್ನಲ್ಲಿ ಬೇಲ್ ಪಡೆದಿರೋ ಸಿಡಿ ಗೇಡಿಗಳ ಮುಂದಿನ ನಡೆ ಏನು? ಎಸ್ಐಟಿ ಎದುರು ನರೇಶ್ ಮತ್ತು ಶ್ರವಣ್ ವಿಚಾರಣೆಗೆ ಹಾಜರಾಗಲಿದ್ದಾರಾ? ಹನಿ ಟ್ರ್ಯಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗಲಿದೆಯಾ? ರಮೇಶ್ ಜಾರಕಿಹೊಳಿಗೆ ಕಂಟಕ ಬರುತ್ತಾ? ನೋಡೋಣ ಸಿಡಿ ಗೇಡಿಗಳ ಪ್ಲಾನ್ ನ್ಯೂಸ್ ಟಾಪ್ 9ನಲ್ಲಿ.
ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಸಿಡಿ ಸೂತ್ರಧಾರರಿಗೆ ಕೊನೆಗೂ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಸಿಡಿ ರಿಲೀಸ್ ಆದಾಗಿನಿಂದ ಕಣ್ಣಾಮುಚ್ಚಾಲೆ ಆಟವಾಡ್ತಾನೆ ಇದ್ದ ನರೇಶ್ ಮತ್ತು ಶ್ರವಣ್ ಭೂಗತರಾಗಿದ್ದುಕೊಂಡೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಇವರಿಬ್ಬರಿಗೂ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದು ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜಾಮೀನು ಸಿಕ್ಕರೂ ಸಹ ಇಬ್ಬರಿಗೂ ರಿಲೀಫ್ ಇರಲ್ಲ. ಮತ್ತೆ ಕಳ್ಳಾಟ ಆಡೋಕೆ ಶುರು ಮಾಡಿದ್ರೆ ಎಸ್ಐಟಿ ಇಬ್ಬರಿಗೂ ಗುನ್ನ ಕೊಡಲಿದೆ. ಸಿಡಿ ಕೇಸ್ನಲ್ಲಿ ಸಿಲುಕಿ ಭೂಗತರಾಗಿರೋ ನರೇಶ್ ಮತ್ತು ಶ್ರವಣ್ ಇವತ್ತೇ ಪ್ರತ್ಯಕ್ಷರಾಗ್ತಾರಾ ಅನ್ನೋ ಕುತೂಹಲವೂ ಹೆಚ್ಚಿದೆ. ಸಿಡಿ ಗೇಡಿಗಳು ಹಾಜರಾದ್ರೆ ಎಸ್ಐಟಿ ಟೀಮ್ ಮಾಡಿರೋ ಪ್ಲಾನ್ ಆದ್ರೂ ಏನು? ವಿಚಾರಣೆಗೆ ಹಾಜರಾಗ್ತಾ ಇದ್ದಂತೆ ಸಿಡಿ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಶ್ರವಣ್ ನರೇಶ್ ಬಾಯ್ಬಿಟ್ರೆ ಸಾಹುಕಾರ್ಗೆ ಸಂಕಷ್ಟ ಫಿಕ್ಸ್ ಆಗುತ್ತಾ ಅಥವಾ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಯುವತಿ ಸೇರಿದಂತೆ ನರೇಶ್ ಮತ್ತು ಶ್ರವಣ್ಗೂ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಕೆಲವೇ ದಿನಗಳಲ್ಲಿ ಸಾಹುಕಾರ್ ಸಿಡಿ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆಗೆ ಸಿಡಿ ಸೂತ್ರಧಾರರು ಹಾಜರಾಗಲಿದ್ದು ಎಲ್ಲೇ ಅಡಗಿ ಕೂತ್ರು ಎಸ್ಐಟಿ ಮುಂದೆ ಪ್ರತ್ಯಕ್ಷರಾಗಲೇಬೇಕಿದೆ. ಕೋರ್ಟ್ ಬೇಲ್ ನೀಡಿದ ಹಿನ್ನೆಲೆ ಅಜ್ಞಾತವಾಸ ಅಂತ್ಯವಾಗಲಿದ್ದು ಎಸ್ಐಟಿ ಕೇಳುವ ಪ್ರಶ್ನೆಗೆ ಶ್ರವಣ್ ನರೇಶ್ ಉತ್ತರಿಸಲೇಬೇಕಿದೆ. 5 ದಿನಗಳ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸೂಚನೆ ಕೊಟ್ಟಿದ್ದು ಅಜ್ಞಾತ ಸ್ಥಳದಿಂದ ಸಿಡಿ ಸೂತ್ರಧಾರರು ಹೊರಬರುವ ಸಾಧ್ಯತೆ ಇದೆ. ಸಿಡಿ ಕೇಸ್ನಲ್ಲಿ ಸಿಲುಕಿ ಭೂಗತರಾಗಿರೋ ನರೇಶ್ ಮತ್ತು ಶ್ರವಣ್ ಇಬ್ಬರು ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗಿ ಬಾಯ್ಬಿಟ್ರೆ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆಗೆ ಹಾಜರಾದ್ರೆ ರಮೇಶ್ ವಿರುದ್ಧವೇ ಹೇಳಿಕೆ ನೀಡಿದ್ದೇ ಆದಲ್ಲಿ ಸಮಸ್ಯೆ ಎದುರಾಗಲಿದೆ. ರಮೇಶ್ ಮೇಲೆ ಆರೋಪಗಳ ಪಟ್ಟಿಯನ್ನೇ ಇಬ್ಬರೂ ನೀಡಲಿದ್ದಾರೆ. ಈ ಹಿಂದೆ ತಮ್ಮ ವಿರುದ್ಧ ಸಂಚು ನಡೀತಾ ಇದೆ ಅಂತ ವಿಡಿಯೋ ಮೂಲಕ ನರೇಶ್ ಆತಂಕ ವ್ಯಕ್ತಪಡಿಸಿದ್ರು. ಈಗ ಬರೋದಿಲ್ಲ, ಬಂದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದು ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವ ಸಾಧ್ಯತೆ ಇದೆ. ಸಿಡಿ ರಿಲೀಸ್ನ ಬಳಿಕ ಭೂಗತರಾಗಿದ್ದ ನರೇಶ್ ಮತ್ತು ಶ್ರವಣ್ ವಿಡಿಯೋ ಮೂಲಕ ಈ ಹಿಂದೆಯೇ ಆತಂಕ ವ್ಯಕ್ತಪಡಿಸಿದ್ರು. ಎಲ್ಲಾ ಪ್ಲಾನ್ ನಡೆದಿದೆ, ಎಲ್ಲಾ ಬಂದು ಹೇಳ್ತೀನಿ ಅಂತ ನರೇಶ್ ಹೇಳಿದ್ರು. ಹೀಗಾಗಿ ವಿಚಾರಣೆಗೆ ಹಾಜರಾದ್ರೆ ಏನೇನ್ ಬಾಯ್ ಬಿಡ್ತಾರೆ, ಯಾವ್ಯಾವ ವಿಚಾರಗಳ ಮಾಹಿತಿಯನ್ನ ನೀಡಲಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನು 2-3 ದಿನದಲ್ಲಿ ಎಸ್ಐಟಿ ಎದುರು ನರೇಶ್ ಹಾಜರಾಗಲಿದ್ದು ವಕೀಲರ ಜೊತೆಗೆ ಬಂದು ನರೇಶ್ ಶ್ರವಣ್ ವಿಚಾರಣೆ ಎದುರಿಸಲಿದ್ದಾರೆ. ಸಿಡಿ ಇಟ್ಕೊಂಡು ರಮೇಶ್ ಜಾರಕಿಹೊಳಿಗೆ ಬ್ಲಾಕ್ ಮೇಲ್ ಮಾಡಿರುವ ಕೇಸ್ ಉಲ್ಟಾ ಆಗತ್ತಾ ಅನ್ನೋ ಪ್ರಶ್ನೆಯೂ ಈಗ ಎದ್ದಿದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ನೀಡಿದ್ದ ಬ್ಲಾಕ್ ಮೇಲ್ ಕಂಪ್ಲೇಂಟ್ ಸಂಬಂಧ ನರೇಶ್ ಮತ್ತು ಶ್ರವಣ್ಗೆ ಜಾಮೀನು ಸಿಕ್ಕಿದ್ದು ವಿಚಾರಣೆಗೆ ಹಾಜರಾದ ಬಳಿಕ ಬ್ಲಾಕ್ ಮೇಲ್ ಬಗ್ಗೆ ಶಾಸಕ ರಮೇಶ್ ಜಾರಕಿಹೊಳಿ ವ್ಯತಿರಿಕ್ತ ಹೇಳಿಕೆಯನ್ನ ನೀಡಿದ್ದು ಮುಳುವಾಗುವ ಸಾಧ್ಯತೆಯೂ ಇದೆ. ಸಿಡಿ ರಿಲೀಸ್ ಬಳಿಕ ಮೊದಮೊದಲು ಬ್ಲಾಕ್ ಮೇಲ್ ಎಂದಿದ್ದ ರಮೇಶ್ ಜಾರಕಿಹೊಳಿ ಈಗ ಬ್ಲಾಕ್ ಮೇಲ್ ಅಲ್ಲ ಹನಿ ಟ್ರ್ಯಾಪ್ ಅಂತ ಮರು ಹೇಳಿಕೆಯನ್ನ ನೀಡಿದ್ರು. ಹೀಗಾಗಿ ರಮೇಶ್ ಮೊದಲ ದೂರು ಮತ್ತು 2ನೇ ದೂರಿಗೆ ವ್ಯತ್ಯಾಸ ಇದ್ದು ಬಹುತೇಕ ಜಾಮೀನು ಸಿಗೋ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿತ್ತು. ಈ ಕಾರಣಕ್ಕಾಗಿಯೇ ನರೇಶ್ ಶ್ರವಣ್ಗೆ ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು. ಇವರಿಬ್ಬರು ಹಾಜರಾದ ಬಳಿಕ ಸಿಡಿ ಕೇಸ್ಗೆ ಮತ್ತೊಂದು ಹೊಸ ರೀತಿಯ ಟ್ವಿಸ್ಟ್ ಸಿಗಲಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಸಿಡಿ ಗೇಡಿಗಳು ಜಾಮೀನು ಸಿಕ್ಕಿದ್ದು ಅವರ ಬಂಧನ ಭೀತಿಯಿಂದ ರಿಲೀಫ್ ಆಗಿದ್ದಾರೆ. ಆದ್ರೀಗ ಯುವತಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾಳೆ. ಸಿಡಿಯಲ್ಲಿ ಇರೋದು ನಾನೇ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ ಬಳಿಕ ಯುವತಿ ಎಸ್ಐಟಿ ವಿರುದ್ಧವೇ ತಿರುಗಿ ಬಿದ್ದಿದ್ದು ಸೂಕ್ತ ತನಿಖೆ ಆಗ್ತಿಲ್ಲ ಅಂತ ಆರೋಪ ಮಾಡಿದ್ದಾಳೆ. ಎಸ್ಐಟಿ ತನಿಖೆಯನ್ನ ಪ್ರಶ್ನಿಸಿ ನಿನ್ನೆಯಷ್ಟೇ ಯುವತಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಎಸ್ಐಟಿ ರದ್ದುಪಡಿಸಿ ಹೊಸ ತಂಡವನ್ನ ರಚಿಸೋಕೆ ಯುವತಿ ಮನವಿ ಮಾಡಿದ್ದಾಳೆ. ಸಿಡಿ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸೂಕ್ತ ತನಿಖೆ ನಡೆದಿಲ್ಲ ಅಂತ ಯುವತಿ ಆರೋಪಿಸಿದ್ದಾಳೆ. ಆರೋಪಿಯ ಸಮರ್ಪಕ ವೈದ್ಯಕೀಯ ಪರೀಕ್ಷೆ ನಡೆದಿಲ್ಲ, ರಕ್ತ, ವೀರ್ಯ, ಉಗುರು, ಕೂದಲಿನ ಸ್ಯಾಂಪಲ್ ಪಡೆದಿಲ್ಲ ಎಂದಿರೋ ಯುವತಿ ಕೇವಲ ಬಿಪಿ ಶುಗರ್ ಚೆಕ್ ಮಾಡಿದ್ದಾರೆ ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾಳೆ. ಅಲ್ಲದೆ ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ರಜೆಯಲ್ಲಿದ್ದು ಆರೋಪಿಗೆ ಗೃಹ ಸಚಿವರೊಂದಿಗೆ ಸಂಪರ್ಕ ಇದೆ ಅಂತ ಆರೋಪ ಮಾಡಿದ್ದಾಳೆ. ಕೇಂದ್ರ ಸರ್ಕಾರವು ಎಷ್ಟು ಕೋಟಿ ವ್ಯಾಕ್ಸಿನ್ ಡೋಸ್ ಪೂರೈಕೆಗೆ ಆರ್ಡರ್ ಮಾಡಿದೆ? ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆಗೆ ನಿಗದಿ ಮಾಡಿರುವಂತಹ ರೇಟ್ ಎಷ್ಟು? ಲಸಿಕೆ ಹಂಚಿಕೆಗೆ ಇರುವಂತಹ ಹೊಸ ಮಾರ್ಗಸೂಚಿಯಾದರೂ ಏನು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ದೇಶದಲ್ಲಿ ಜನವರಿಯಿಂದ ಜುಲೈ ತಿಂಗಳ ಅಂತ್ಯದವರೆಗೆ 53 ಕೋಟಿ ಡೋಸ್ ಲಸಿಕೆ ಪೂರೈಸಲು ಕೇಂದ್ರ ಸರ್ಕಾರವು ಲಸಿಕಾ ಕಂಪನಿಗಳಿಗೆ ಆರ್ಡರ್ ನೀಡಿದೆ. ಇನ್ನು ಆಗಸ್ಟ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳ ಒಳಗೆ 74 ಕೋಟಿ ಡೋಸ್ ಲಸಿಕೆ ಪೂರೈಕೆಗೆ 3 ಲಸಿಕಾ ಕಂಪನಿಗಳಿಗೆ ಆರ್ಡರ್ ಕೊಟ್ಟಿದೆ. ಇದರಿಂದಾಗಿ ಜನವರಿಯಿಂದ ಡಿಸೆಂಬರ್ ತಿಂಗಳ ಒಳಗೆ ಒಟ್ಟಾರೆ 127 ಕೋಟಿ ಡೋಸ್ ಲಸಿಕೆ ಪೂರೈಕೆಗೆ ಆರ್ಡರ್ ನೀಡಿದಂತಾಗಿದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಆಗಸ್ಟ್ ತಿಂಗಳಿನಿಂದ ಡಿಸೆಂಬರ್ವರೆಗೆ 25 ಕೋಟಿ ಡೋಸ್ ಕೋವಿಶೀಲ್ಡ್ ಲಸಿಕೆ ಪೂರೈಕೆಗೆ ಕೇಂದ್ರ ಸರ್ಕಾರ ಆರ್ಡರ್ ನೀಡಿದೆ. ಇನ್ನು ಭಾರತ್ ಬಯೋಟೆಕ್ ಕಂಪನಿಯಿಂದ 19 ಕೋಟಿ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಪೂರೈಕೆಗೆ ಆರ್ಡರ್ ನೀಡಲಾಗಿದೆ. ಈ ಎರಡೂ ಕಂಪನಿಗಳಿಂದ ಆಗಸ್ಟ್ ತಿಂಗಳಿನಿಂದ ಡಿಸೆಂಬರ್ವರೆಗೆ 44 ಕೋಟಿ ಡೋಸ್ ಲಸಿಕೆ ಪೂರೈಕೆ ಆಗಲಿದೆ. ಲಸಿಕೆ ಪೂರೈಕೆಗೆ ಎರಡೂ ಕಂಪನಿಗಳಿಗೆ ಈಗಾಗಲೇ 30% ಮುಂಗಡ ಹಣವನ್ನು ಕೇಂದ್ರ ಸರ್ಕಾರ ನೀಡಿದೆ. ಕೇಂದ್ರ ಸರ್ಕಾರದ ಲಸಿಕಾ ಖರೀದಿ ನೀತಿ ಬದಲಾಗಲು ಸಾರ್ವಜನಿಕ ಅಭಿಪ್ರಾಯ, ಜನರು ಸರ್ಕಾರದಿಂದ ಬಂದ ಫೀಡ್ಬ್ಯಾಕ್ ಕಾರಣ ಹಾಗೂ ಅಂಕಿಅಂಶಗಳು ಕಾರಣ ಎಂದು ಕೇಂದ್ರದ ಕೊರೋನಾ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ವಿಕೆ ಪೌಲ್ ಹೇಳಿದ್ದಾರೆ. ಸಾರ್ವಜನಿಕ ಅಭಿಪ್ರಾಯ ರಾತ್ರೋರಾತ್ರಿ ಒಪ್ಪುಗೊಳ್ಳಲು ಸಾಧ್ಯವಿಲ್ಲ. ಮೇ 15ರಂದೇ ಪ್ರಧಾನಿ ನರೇಂದ್ರ ಮೋದಿ ಲಸಿಕೆ ಖರೀದಿ ನೀತಿ ಬದಲಾಯಿಸಲು ಸೂಚನೆ ಕೊಟ್ಟಿದ್ದರು ಎಂದು ವಿಕೆ ಪೌಲ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಕ್ಕೆ ಕೇಂದ್ರ ಸರ್ಕಾರ ಲಸಿಕಾ ಖರೀದಿ ನೀತಿ ಬದಲಾಯಿಸಿದೆ ಎಂಬ ಮಾತು ಕೇಳಿ ಬಂದಿದ್ವು. ಹೀಗಾಗಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವು ಖಾಸಗಿ ಆಸ್ಪತ್ರೆಗಳು ನೀಡುವಂತಹ ಕೊರೋನಾ ಲಸಿಕೆ ದರವನ್ನು ನಿಗದಿಪಡಿಸಿ ಪರಿಷ್ಕೃತ ಆದೇಶ ಹೊರಡಿಸಿದೆ. ಖಾಸಗಿ ಆಸ್ಪತ್ರೆಗಳು ಕೋವಿಶೀಲ್ಡ್ನ 1 ಡೋಸ್ ಲಸಿಕೆಯನ್ನ 780 ರೂಪಾಯಿಗೆ ಮಾರಾಟ ಮಾಡಬೇಕು. ಇದರಲ್ಲಿ 150 ರೂಪಾಯಿ ಸೇವಾ ಶುಲ್ಕ ಕೂಡ ಸೇರಿದೆ. ಇನ್ನು ಕೋವ್ಯಾಕ್ಸಿನ್ ಲಸಿಕೆ 1 ಡೋಸ್ ಅನ್ನ 1410 ರೂಪಾಯಿಗೆ ಮಾರಾಟ ಮಾಡಲು ದರ ನಿಗದಿಪಡಿಸಲಾಗಿದೆ. ಇನ್ನು ಸ್ಪುಟ್ನಿಕ್ ಲಸಿಕೆಯನ್ನ 1145 ರೂಪಾಯಿಗೆ ಮಾರಾಟ ಮಾಡಬೇಕು. ಇದಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡದಂತೆ ರಾಜ್ಯ ಸರ್ಕಾರಗಳು ನೋಡಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ದೇಶದಲ್ಲಿ ಕೊರೋನಾ ಸೋಂಕಿನ ಜೊತೆಗೆ ಬ್ಲಾಕ್ ಫಂಗಸ್ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಬ್ಲಾಕ್ ಫಂಗಸ್ ರೋಗಿಗಳ ಚಿಕಿತ್ಸೆಗೆ ಬಳಸುವಂತ ಆಂಫೋಟೆರಿಸಿನ್ ಬಿ ಡ್ರಗ್ಸ್ಗೆ ತೀವ್ರ ಕೊರತೆ ಉಂಟಾಗಿದೆ. ಕರ್ನಾಟಕ ರಾಜ್ಯಕ್ಕೆ ನಿನ್ನೆ ಕೇಂದ್ರದಿಂದ 2450 ವಯಲ್ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಹಂಚಿಕೆ ಮಾಡಲಾಗಿದೆ. ಇದರಿಂದಾಗಿ ಕರ್ನಾಟಕಕ್ಕೆ ಇದುವರೆಗೆ 24950 ವಯಲ್ ಈ ಡ್ರಗ್ಸ್ ಹಂಚಿಕೆ ಮಾಡಿದಂತಾಗಿದೆ. ದೇಶದಲ್ಲಿ ಜೂನ್ 21ರಿಂದಲೇ ಉತ್ಪಾದನೆಯಾದ ಲಸಿಕೆಯ 75% ಲಸಿಕೆಯನ್ನ ಕೇಂದ್ರ ಸರ್ಕಾರವೇ ಖರೀದಿಸಿ ರಾಜ್ಯಗಳಿಗೆ ಪೂರೈಸಲಿದೆ. ರಾಜ್ಯಗಳ ಜನಸಂಖ್ಯೆ, ಕೊರೋನಾದ ತೀವ್ರತೆ, ಲಸಿಕೆ ಅಭಿಯಾನದ ಪ್ರಗತಿ ಆಧಾರದಲ್ಲಿ ಲಸಿಕೆಯನ್ನ ರಾಜ್ಯಗಳಿಗೆ ಪೂರೈಸಲಾಗುತ್ತೆ. ಈ ಬಗ್ಗೆ ಮಾರ್ಗಸೂಚಿಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ. ಲಸಿಕೆಯನ್ನ ವ್ಯರ್ಥ ಮಾಡಿದರೆ ಲಸಿಕೆ ಹಂಚಿಕೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಎಂದು ಕೇಂದ್ರ ಸರ್ಕಾರ ಮಾರ್ಗಸೂಚಿಯಲ್ಲಿ ಹೇಳಿದೆ. ಇನ್ನು ಹೊಸ ಲಸಿಕಾ ನೀತಿಯಲ್ಲಿ ರಾಜ್ಯಗಳಿಗೆ ಆದ್ಯತೆಯ ವರ್ಗಗಳ ಸೇರ್ಪಡೆಗೆ ಸ್ವಾತಂತ್ರ್ಯ ನೀಡಲಾಗಿದೆ. ರಾಜ್ಯ ಸರ್ಕಾರಗಳು ತಮಗೆ ಸೂಕ್ತವೆನಿಸುವ ಜನವರ್ಗವನ್ನ ಆದ್ಯತಾ ಪಟ್ಟಿಗೆ ಸೇರಿಸಿ ಆದ್ಯತೆಯ ಮೇಲೆ ಕೊರೋನಾ ಲಸಿಕೆ ನೀಡಬಹುದು ಅಂತ ಹೊಸ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಇದರಿಂದ ಕೊರೋನಾ ಸೇವೆಯಲ್ಲಿರುವಂತಹ ಶಿಕ್ಷಕರು ಸೇರಿದಂತೆ ಇನ್ನು ಕೆಲ ವರ್ಗವನ್ನ ಆದ್ಯತಾ ಪಟ್ಟಿಗೆ ಸೇರಿಸಬಹುದು. ಉತ್ತರ ಪ್ರದೇಶದ ಲಕ್ನೋ, ಮೇರತ್, ಗೋರಖ್ಪುರ ಜಿಲ್ಲೆಯಲ್ಲಿ ಅನ್ಲಾಕ್ಗೆ ಆದೇಶ ನೀಡಲಾಗಿದೆ. ಈ 3 ಜಿಲ್ಲೆಗಳಲ್ಲಿ ಕೊರೋನಾ ಸಕ್ರಿಯ ಕೇಸ್ 600ಕ್ಕಿಂತ ಕಡಿಮೆ ಇದೆ. ಲಕ್ನೋ ನಗರದಲ್ಲಿ ಇಂದಿನಿಂದ ಮೆಟ್ರೋ ಟ್ರೈನ್ ಸಂಚಾರ ಪುನರಾರಂಭವಾಗಲಿದೆ. ಈಗಾಗಲೇ ಉಳಿದ ಜಿಲ್ಲೆಗಳಲ್ಲೂ ಅನ್ಲಾಕ್ಗೆ ಆದೇಶ ನೀಡಲಾಗಿತ್ತು. ಉತ್ತರ ಪ್ರದೇಶದ ಪಾರಸ್ ಆಸ್ಪತ್ರೆಯಲ್ಲಿ ಏಪ್ರಿಲ್ 27ರಂದು ಕೊರೋನಾ ರೋಗಿಗಳಿಗೆ ಮೆಡಿಕಲ್ ಆಕ್ಸಿಜನ್ ಸಂಪರ್ಕ ಕಡಿತಗೊಳಿಸಿ 22 ರೋಗಿಗಳನ್ನು ಸಾಯಿಸಿದ ದಾರುಣ ಘಟನೆ ನಡೆದಿದೆ. ಇದು ಜೀವ ಉಳಿಸಬೇಕಾದ ಆಸ್ಪತ್ರೆಯೇ ಮಾಡಿದಂತ ಕೊಲೆ. ಆಸ್ಪತ್ರೆ ಮಾಲೀಕ ಡಾಕ್ಟರ್ ಅರಿಂಜಯ್ ಜೈನ್ ಸೂಚನೆ ಮೇರೆಗೆ ರೋಗಿಗಳಿಗೆ ಆಕ್ಸಿಜನ್ ಸಂಪರ್ಕ ಕಡಿತ ಮಾಡಲಾಗಿತ್ತು. ಇದು ಅರಿಂಜಯ್ ಜೈನ್ ಆಡಿಯೋ ವಿಡಿಯೋದಲ್ಲಿ ಬಹಿರಂಗವಾಗಿದೆ. ಈಗ ಸಿಎಂ ಯೋಗಿ ಆದಿತ್ಯನಾಥ್ ಸೂಚನೆ ಮೇರೆಗೆ ಆಸ್ಪತ್ರೆಯನ್ನ ಸೀಸ್ ಮಾಡಲಾಗಿದೆ. ಟೀಮ್ ಇಂಡಿಯಾ ಶ್ರೀಲಂಕಾಗೆ ಪ್ರವಾಸ ಬೆಳೆಸೋದು ಯಾವಾಗ? ರೋಹಿಣಿ ಸಿಂಧೂರಿ ಸಿನಿಮಾ ಮಾಡುವ ಬಗ್ಗೆ ಹೇಗಿದೆ ರೆಸ್ಪಾನ್ಸ್? RRR ಸಿನಿಮಾ ಮುಗಿದ ಮೇಲೆ ರಾಜಮೌಳಿಯ ಮುಂದಿನ ಪ್ರಾಜೆಕ್ಟ್ ಆದರೂ ಯಾವುದು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಮ್ ಇಂಡಿಯಾ ಹಾಗೂ ಶ್ರೀಲಂಕಾ ಪ್ರವಾಸ ವೇಳಾಪಟ್ಟಿ ಪ್ರಕಟವಾಗಿದ್ದು ಜುಲೈ 13ರಿಂದ 25ರವರೆಗೆ ಏಕದಿನ ಮತ್ತು T20 ಸರಣಿ ನಡೆಯಲಿದೆ. 3 ಏಕದಿನ ಮತ್ತು 3 T20 ಪಂದ್ಯಗಳ ಸರಣಿ ನಡೆಯಲಿದ್ದು ಜುಲೈ 13, 16 ಮತ್ತು 18ರಂದು ಏಕದಿನ ಪಂದ್ಯಗಳು ನಡೆಯಲಿವೆ. ಜುಲೈ 21, 23 ಹಾಗೂ 25ರಂದು T20 ಪಂದ್ಯಗಳು ನಡೆಯಲಿವೆ. ಟೀಮ್
ಇಂಡಿಯಾ ಇದೇ ಮೊದಲ ಬಾರಿಗೆ ಒಂದೇ ಸಮಯದಲ್ಲಿ 2 ಟೂರ್ನಿಗಳನ್ನು ಆಡಲಿದೆ. ಜೂನ್ 18ರಿಂದ ಪ್ರಾರಂಭವಾಗಲಿರುವ ನ್ಯೂಜಿಲೆಂಡ್ ವಿರುದ್ಧದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಕೊಹ್ಲಿ ನಾಯಕತ್ವದ ತಂಡ ಪಾಲ್ಗೊಳ್ಳಲಿದೆ. ಬಳಿಕ ಇಂಗ್ಲೆಂಡ್ ವಿರುದ್ಧದ ದ್ವಿಪಕ್ಷೀಯ ಸರಣಿಯನ್ನ ಆಡಲಿದೆ. ಇನ್ನೊಂದೆಡೆ ಮತ್ತೊಂದು ತಂಡ ಶ್ರೀಲಂಕಾ ವಿರುದ್ಧ ಏಕದಿನ ಮತ್ತು T20 ಸರಣಿಯನ್ನ ಆಡಲಿದೆ. ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಮತ್ತು ಆಟಗಾರರ ನಡುವಿನ ವೇತನ ಬಿಕ್ಕಟ್ಟು ಮುಂದುವರೆದಿದೆ. ಆದರೆ ಕೆಲವು ಮಾತುಕತೆಗಳ ನಂತರ ವಾರ್ಷಿಕ ವೇತನ ಗುತ್ತಿಗೆ ಇಲ್ಲದೇನೆ ಇಂಗ್ಲೆಂಡ್ ಸರಣಿಗೆ ತೆರಳೋಕೆ ಲಂಕಾ ಆಟಗಾರರು ಒಪ್ಪಿಗೆ ಸೂಚಿಸಿದ್ದಾರೆ. ಕಳೆದ ತಿಂಗಳು ಲಂಕಾ ಕ್ರಿಕೆಟ್ ಮಂಡಳಿ ಆಟಗಾರರ ವಾರ್ಷಿಕ ಗುತ್ತಿಗೆಯನ್ನ ಪ್ರಕಟಿಸಿತ್ತು. ಆದರೆ ಆಂಜೆಲೋ ಮ್ಯಾಥ್ಯೂಸ್, ದಿನೇಶ್ ಚಾಂಡಿಮಾಲ್ ಸಹಿ ಹಾಕೋಕೆ ನಿರಾಕರಿಸಿದ್ರು. ಕೋವಿಡ್ ಕಾರಣದಿಂದ ಸ್ಥಗಿತಗೊಂಡಿರೋ 6ನೇ ಆವೃತ್ತಿಯ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ಇಂದಿನಿಂದ ಪುನರಾರಂಭಗೊಳ್ಳಲಿದೆ. ಮಾರ್ಚ್ 14ರಂದು ಕೊರೋನಾದಿಂದ PSL ನಿಂತು ಹೋಗಿತ್ತು. ಇದೀಗ ದ್ವಿತೀಯ ಅರ್ಧದ ಎಲ್ಲಾ ಪಂದ್ಯಗಳನ್ನು ಅಬುಧಾಬಿಯಲ್ಲಿ ನಡೆಸಲಿದ್ದಾರೆ. ಜೂನ್ 24ರಂದು ಫೈನಲ್ ಪಂದ್ಯ ನಡೆಯಲಿದೆ. PSLನ 15ನೇ ಲೀಗ್ ಪಂದ್ಯದಲ್ಲಿ ಲಾಹೋರ್ ಕ್ವಾಲಿಂಡರ್ಸ್ ಹಾಗೂ ಇಸ್ಲಾಮಾಬಾದ್ ಯುನೈಟೆಡ್ ತಂಡಗಳು ಮುಖಾಮುಖಿಯಾಗಲಿವೆ. ಎರಡೂ ತಂಡಗಳು ತಲಾ 4 ಪಂದ್ಯಗಳನ್ನು ಆಡಿದ್ದು ಒಂದರಲ್ಲಿ ಸೋಲು ಕಂಡಿವೆ. ಹೀಗಾಗಿ ಶಾದಬ್ ಖಾನ್ ಹಾಗೂ ಸೊಹೇಲ್ ಅಖ್ತರ್ ನೇತೃತ್ವದ ತಂಡಗಳ ನಡುವೆ ಬಿಗ್ ಫೈಟ್ ನಡೆಯಲಿದೆ. DC ರೋಹಿಣಿ ಸಿಂಧೂರಿ ಅವರ ಬಯೋಪಿಕ್ನಲ್ಲಿ ನಟಿ ಅಕ್ಷತಾ ನಟಿಸ್ತಾರೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಸ್ವರ್ಣ ಕೃಷ್ಣ ಆಕ್ಷನ್ ಕಟ್ ಹೇಳ್ತಾ ಇರೋ ಸಿನಿಮಾಗೆ ಈಗಾಗಲೇ ಪ್ಲಾನ್ ಮಾಡಿದ್ದು, ಲಾಕ್ಡೌನ್ ನಂತರ ಈ ಬಗ್ಗೆ ಅಂತಿಮ ಸಿದ್ಧತೆ ಮಾಡಿ ಮಾಹಿತಿಯನ್ನ ನೀಡಲಿದೆಯಂತೆ ಚಿತ್ರತಂಡ. ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬುವಿಗಾಗಿ ಮಾಂತ್ರಿಕ ನಿರ್ದೇಶಕ ರಾಜಮೌಳಿ ಒಂದು ಅದ್ಭುತ ಕಥೆಯನ್ನ ರೆಡಿ ಮಾಡಿದಾರಂತೆ. ಅಂದಹಾಗೆ ಸದ್ಯ ರಾಜಮೌಳಿ ಪ್ಲಾನ್ ಪ್ರಕಾರ ಮಹೇಶ್ ಬಾಬುಗಾಗಿ ಬಿಗ್ ಬಜೆಟ್ ಸಿನಿಮಾ ನಿರ್ಮಾಣ ಆಗಲಿದ್ದು, RRR ನಂತರ ಈ ಸಿನಿಮಾ ಬಗ್ಗೆ ಮಾಹಿತಿ ಹೊರ ಹಾಕಲಿದೆಯಂತೆ ಚಿತ್ರತಂಡ. ಟಾಲಿವುಡ್ನ ಮಾಸ್ ಮಹಾರಾಜ ರವಿತೇಜ ಬಿಂಬಸಾರ ಅನ್ನೋ ಸಿನಿಮಾದಲ್ಲಿ ವಿಲನ್ ಆಗಿರಲಿದ್ದಾರಂತೆ. ಅಂದಹಾಗೆ ಇಷ್ಟು ದಿನ ಹೀರೋ ಆಗಿದ್ದ ರವಿತೇಜ ಈಗ ವಿಲನ್ ಆಗಿ ಕಮಾಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಫ್ಯಾನ್ಸ್. ಟಾಲಿವುಡ್ ನಟ ಬಾಲಯ್ಯ ಹುಟ್ಟುಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಂದಹಾಗೆ ಜೂನ್ 10ರಂದು ಬಾಲಯ್ಯ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಪ್ರತಿ ವರ್ಷ ಅವರ ಅಭಿಮಾನಿಗಳು ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ರು. ಆದರೆ ಈ ವರ್ಷ ಅಂತಹ ಸಂಭ್ರಮ ಯಾವುದೂ ಬೇಡ ಅಂತ ನಟ ಬಾಲಯ್ಯ ತನ್ನ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.